ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಸಕ್ಸಸ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ರಮೇಶ್ ಸರ್ ಅವರ ಸಾರಥ್ಯದಲ್ಲಿ ಆನ್ಲೈನ್ ಟೆಸ್ಟ್ ಸಿರೀಸ್ ಈಗಾಗಲೇ ಪ್ರಾರಂಭವಾಗಿದ್ದಾವೆ. ಅವು PSTRಗಾಗಿರ್ಬೋದು, HSTRಗಾಗಿರ್ಬೋದು, GPSTRಗಾಗಿರ್ಬೋದು, ಇನ್ನಿತರ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಸಹಾಯವಾಗುತ್ತೆ. ಯಾರಿಗೆ ಈ ಟೆಸ್ಟ್ ಸಿರೀಸ್ಗಳನ್ನು ತೆಗೆದುಕೊಳ್ಬೇಕಂತಕ್ಕಂತಹ ಇಚ್ಛೆ ಇದೆ, ಅವರು ಯಾರಿಗೆ ಈ ಟೆಸ್ಟ್ ಸಿರೀಸನ್ನು ತೆಗೆದುಕೊಳ್ಬೇಕು, ನಾವು ಶಿಕ್ಷಕರಾಗಲೇಬೇಕು ಅಂತಕ್ಕಂತಹ ಇಚ್ಛೆ ಇರುವವರು ಇಲ್ಲಿರ್ತಕ್ಕಂತಹ ನಂಬರ್ಗೆ ನೀವೇನಾದರೂ ಕಾಲ್ ಮಾಡಿದರೆ ನಮ್ಮ ರಮೇಶ್ ಸರ್ ಅವರು ಕರೆಕ್ಟಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕೊಟ್ಟು ಅದಕ್ಕೆ ಮಾಹಿತಿಯನ್ನು ಕೊಡ್ತಿದ್ದಾರೆ ಅಂತ ಹೇಳ್ತಾ, ಅದು ಏನಪ್ಪ ಅಂತಂದ್ರೆ CBSE ಕ್ಲಾಸ್ 11 ಎಕನಾಮಿಕ್ ಪಾರ್ಟ್ದೊಳಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟ್ಯಾಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತಕ್ಕಂಥದ್ದು, ಅದರೊಳಗೆ ಯೂನಿಟ್ 1 ಇಂಟ್ರೊಡಕ್ಷನ್ ಅಂತಕ್ಕಂಥದ್ದು. ಇಲ್ಲಿ ಒಂದನೇ ಕ್ವಶನ್ ಏನಾಗಿದೆಯಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿಯು ತನ್ನ ಸೀಮಿತ ಆದಾಯದಲ್ಲಿ ಆಹಾರ, ವಸತಿ ಮತ್ತು ಮನರಂಜನೆಯಂತಹ ವಿವಿಧ ಅವಶ್ಯಕತೆಗಳನ್ನು ಪೂರೈಸಲು ನಿರ್ಧರಿಸಬೇಕು. ಈ ಪರಿಸ್ಥಿತಿಯು ಅರ್ಥಶಾಸ್ತ್ರದ ಯಾವ ಮೂಲಭೂತ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆ ಅಂತ. ಅಂದರೆ ಅರ್ಥಶಾಸ್ತ್ರದೊಳಗಡೆ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತಾವೆ. ಅದರೊಳಗಡೆ ಆಹಾರ, ವಸತಿ ಮತ್ತು ಮನರಂಜನೆ ಅಂತ ವಿವಿಧ ಅವಶ್ಯಕತೆಗಳು. ಈ ಅವಶ್ಯಕತೆಗಳನ್ನು ಪೂರೈಸಲು ಯಾವುದನ್ನು ನಿರ್ಧರಿಸಬೇಕು ಅಂತಕ್ಕಂಥದ್ದು ಕ್ವಶನು. ನಿಮ್ಮ ಆಪ್ಷನ್ ಏನಾಗಿದೆಯಪ್ಪ ಅಂತಂದ್ರೆ ಸಂಪತ್ತು ಸಂಗ್ರಹಣೆ ಅಂತಕ್ಕಂಥ ಎ ಆಪ್ಷನ್ನು, ಆಪ್ಷನ್ ಬಿ ಮಾನವ ಕಲ್ಯಾಣ ಅಂತಕ್ಕಂಥದ್ದು, ಆಪ್ಷನ್ ಸಿ ಸಂಪನ್ಮೂಲ ಕೊರತೆ ಮತ್ತು ಆಯ್ಕೆ, ಆಪ್ಷನ್ ಡಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಅಂತಕ್ಕಂಥದ್ದು ಆಪ್ಷನ್ ಆಗಿದೆ. ಇದಕ್ಕೆ ನಿಮಗೆ ಆನ್ಸರ್ ಕೂಡ ಗೊತ್ತಿತ್ತಪ್ಪ ಅಂತಂದ್ರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಮೂಲಕನೂ ಕೂಡ ಏನು ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕನೂ ಕೂಡ ತಿಳಿಸ್ಬೋದು. ಅದಕ್ಕೆ ಸರಿ ಹೌದಾ ಅಲ್ಲ ಅಂತಕ್ಕಂಥದ್ದು ಕೂಡ ನೀವು ಕಂಡುಕೊಳ್ಬೋದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸಂಪನ್ಮೂಲಗಳ ಕೊರತೆ ಮತ್ತು ಆಯ್ಕೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ, ಎರಡನೇ ಪ್ರಶ್ನೆ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, ಸರ್ಕಾರವು ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ತೆರಿಗೆಗಳನ್ನು ಹೆಚ್ಚಿಸಬೇಕು. ಏನನ್ನು ಹೆಚ್ಚಿಸಬೇಕು? ತೆರಿಗೆಗಳನ್ನು ಹೆಚ್ಚಿಸಬೇಕು ಎಂಬ ಹೇಳಿಕೆಯು ಅರ್ಥಶಾಸ್ತ್ರದ ಯಾವ ಶಾಖೆಗೆ ಸೇರಿದೆ ಅಂತಕ್ಕಂಥದ್ದು. ಅರ್ಥಶಾಸ್ತ್ರದೊಳಗೆ ಒಂದಿಷ್ಟು ಶಾಖೆಗಳು ಬರ್ತವೆ. ಅಂಥದ್ರೊಳಗೆ ಸರ್ಕಾರವು ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ತೆರಿಗೆಗಳನ್ನು ಹೆಚ್ಚಿಸಬೇಕು. ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕಂತಂದ್ರೆ ತೆರಿಗೆಯನ್ನು ಹೆಚ್ಚಿಸಬೇಕು ಎಂಬುದು ಯಾವ ಅರ್ಥಶಾಸ್ತ್ರದ ಶಾಖೆಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಕ್ವಶನು. ಆಪ್ಷನ್ ಎ ಸಕಾರಾತ್ಮಕ ಅರ್ಥಶಾಸ್ತ್ರ, ಆಪ್ಷನ್ ಬಿ ಸಾಮಾನ್ಯ ಅರ್ಥಶಾಸ್ತ್ರ, ಆಪ್ಷನ್ ಸಿ ಅಣು ಅರ್ಥಶಾಸ್ತ್ರ, ಆಪ್ಷನ್ ಡಿ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸಾಮಾನ್ಯ ಅರ್ಥಶಾಸ್ತ್ರ ಅಂತಕ್ಕಂಥ ಬಿ ಆಪ್ಷನ್ನು ಎರಡನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಬೆಲೆ ಏರಿಕೆಗೆ ನಿಯಂತ್ರಣ ಮಾಡಬೇಕಾದ್ರೆ ಏನನ್ನು ಹೆಚ್ಚಿಸ್ಬೇಕಪ್ಪ ಅಂತಂದ್ರೆ ತೆರಿಗೆಯನ್ನು ಹೆಚ್ಚಿಸಬೇಕು. ಆ ತೆರಿಗೆಯನ್ನು ಹೆಚ್ಚಿಸುವುದು ಅರ್ಥಶಾಸ್ತ್ರದ ಯಾವ ಶಾಖೆ ಒಳಗೆ ಬರುತ್ತೆ ಅಂತಕ್ಕಂಥದ್ದು ಕ್ವಶನ್ನು. ಅದು ಸಾಮಾನ್ಯ ಅರ್ಥಶಾಸ್ತ್ರದೊಳಗಡೆ ಬರುತ್ತೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ, ಪ್ರಶ್ನೆ 3, ಭಾರತದಲ್ಲಿನ ಒಟ್ಟು ನಿರುದ್ಯೋಗ ದರದ ವಿಶ್ಲೇಷಣೆಯು ಅರ್ಥಶಾಸ್ತ್ರದ ಯಾವ ಪ್ರಮುಖ ವಿಭಾಗದ ಅಡಿಯಲ್ಲಿ ಬರುತ್ತದೆ? ಅಂದ್ರೆ ಒಟ್ಟು ನಿರುದ್ಯೋಗ ಅಂತಕ್ಕಂಥದ್ದು, ಆ ಒಟ್ಟು ನಿರುದ್ಯೋಗ ದರ ವಿಶ್ಲೇಷಣೆಯು ಅರ್ಥಶಾಸ್ತ್ರದ ಯಾವ ಪ್ರಮುಖ ವಿಭಾಗದಲ್ಲಿ ಬರುತ್ತದೆ ಅಂತಕ್ಕಂಥದ್ದು ಕ್ವಶನ್ ಇದೆ. ಅದಕ್ಕೆ ಆಪ್ಷನ್ನು ಅಣುಶಾಸ್ತ್ರ ಎ, ಆಪ್ಷನ್ ಬಿ ಸಮಗ್ರ ಅರ್ಥಶಾಸ್ತ್ರ, ಆಪ್ಷನ್ ಸಿ ಹಣಕಾಸು ಅರ್ಥಶಾಸ್ತ್ರ, ಆಪ್ಷನ್ ಡಿ ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಬಿ ಆಪ್ಷನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಪ್ರಶ್ನೆ 4, 18ನೇ ಶತಮಾನದಲ್ಲಿ ಆಡಮ್ ಸ್ಮಿತ್ ಪ್ರತಿಪಾದಿಸಿದ ಅರ್ಥಶಾಸ್ತ್ರದ ವ್ಯಾಖ್ಯಾನದ ಮುಖ್ಯ ಸೀಮಿತತೆ ಏನು? ಅಂದರೆ 18ನೇ ಶತಮಾನದೊಳಗೆ ಒಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞನಾಗಿರ್ತಕ್ಕಂತಹ ಆಡಮ್ ಸ್ಮಿತ್ ಅವರು ಪ್ರತಿಪಾದಿಸಿದ ಅರ್ಥಶಾಸ್ತ್ರದ ವ್ಯಾಖ್ಯಾನದ ಮುಖ್ಯ ಸೀಮಿತತೆ ಏನು ಅಂತಕ್ಕಂಥದ್ದು ಇದೆ ಕ್ವಶನ್ನು. ಅದಕ್ಕೆ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ.
ಆಪ್ಷನ್ ಎ ಅದು ಸಂಪನ್ಮೂಲಗಳ ಕೊರತೆಯನ್ನು ಕಡೆಗಣಿಸಿತು, ಅದು ಮಾನವ ಕಲ್ಯಾಣಕ್ಕೆ ಹೆಚ್ಚು ಒತ್ತನ್ನು ನೀಡಿತು. ಆಪ್ಷನ್ ಸಿ ಅದು ಸಂಪತ್ತು ಸೃಷ್ಟಿಗೆ ಮಾತ್ರ ಗಮನ ಹರಿಸಿತು, ಅದು ಅರ್ಥಶಾಸ್ತ್ರವನ್ನು ವಿಜ್ಞಾನವೆಂದು ಪರಿಗಣಿಸಿರಲಿಲ್ಲ ಅಂತಕ್ಕಂಥದ್ದು ಆಪ್ಷನ್ಗಳಿದ್ದಾವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವಿಲ್ಲಿ ನೋಡೋದಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ. ಅಂದರೆ ಆಡಮ್ ಸ್ಮಿತ್ ಅವರು 18ನೇ ಶತಮಾನದೊಳಗೆ ಪ್ರತಿಪಾದಿಸಿದ ಅರ್ಥಶಾಸ್ತ್ರದ ವ್ಯಾಖ್ಯಾನ ಯಾವುದಕ್ಕೆ ಹೆಚ್ಚು ಪ್ರಾಶಸ್ತ್ಯತೆಯನ್ನು ಕೊಟ್ಟಿತ್ತಪ್ಪ ಅಂತಂದ್ರೆ ಅದು ಸಂಪತ್ತು ಸೃಷ್ಟಿಗೆ ಮಾತ್ರ ಗಮನ ಹರಿಸಿತ್ತು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಸ್ನೇಹಿತರೆ. ಇನ್ನು ಪ್ರಶ್ನೆ 5ನೇ ಪ್ರಶ್ನೆಯನ್ನು ನೋಡೋದಾದರೆ ನಾವಿಲ್ಲಿ ಪ್ರಶ್ನೆ 5, ಆಲ್ಫ್ರೆಡ್ ಮಾರ್ಷಲ್ ತಮ್ಮ ಅರ್ಥಶಾಸ್ತ್ರದ ವ್ಯಾಖ್ಯಾನದಲ್ಲಿ ಮುಖ್ಯವಾಗಿ ಯಾವುದರ ಅಧ್ಯಯನದ ಮೇಲೆ ಕೇಂದ್ರೀಕರಿಸಿದರು? ಅಂದರೆ ಇವರು ಕೂಡ ಆಲ್ಫ್ರೆಡ್ ಮಾರ್ಷಲ್ ಅಂತಕ್ಕಂಥವರು ಕೂಡ ಒಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞರು. ಅವರು ತಮ್ಮ ಅರ್ಥಶಾಸ್ತ್ರದ ವ್ಯಾಖ್ಯಾನದಲ್ಲಿ ಮುಖ್ಯವಾಗಿ ಯಾವುದರ ಅಧ್ಯಯನದ ಮೇಲೆ ಹೆಚ್ಚು ಗಮನವನ್ನು ಹರಿಸಿದರು ಅಥವಾ ಹೆಚ್ಚು ಕೇಂದ್ರೀಕರಿಸಿದರು ಅಂತಕ್ಕಂಥದ್ದು ನಮಗಿಲ್ಲಿ ಕ್ವಶನ್ನು. ಅದಕ್ಕೆ ಆಪ್ಷನ್ ಎ ಸಂಪನ್ಮೂಲ ಹಂಚಿಕೆ, ಆಪ್ಷನ್ ಬಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ, ಆಪ್ಷನ್ ಸಿ ಮಾನವನ ಭೌತಿಕ ಕಲ್ಯಾಣ, ಆಪ್ಷನ್ ಡಿ ಆರ್ಥಿಕ ಬೆಳವಣಿಗೆಯ ಡೈನಾಮಿಕ್ಸ್ ಅಂತಕ್ಕಂಥದ್ದು. ಇವು ಇಷ್ಟು ನಿಮಗೆ ಇರ್ತಕ್ಕಂಥ ಆಪ್ಷನ್ನು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವಿಲ್ಲಿ ನೋಡೋದಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಾಮಾನ್ಯ ಮಾನವನ ಭೌತಿಕ ಕಲ್ಯಾಣ ಅಂತಕ್ಕಂಥದ್ದು ಆಪ್ಷನ್ ಸಿ ಏನಿದೆಯಲ್ಲ ಅದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಸಕ್ಸಸ್ ಅಕಾಡೆಮಿ ಜಮಖಂಡಿ ಅವರ ರಮೇಶ್ ಸರ್ ಅವರ ಸಾರಥ್ಯದಲ್ಲಿ ಈಗಾಗಲೇ PSTR ಬ್ಯಾಚ್ ಕೂಡ ಪ್ರಾರಂಭ ಆಗಿದೆ. ಆ PSTR ಬ್ಯಾಚ್ ಪ್ರಾರಂಭ ಆಗಿ ಅದು ಎಲ್ಲಿವರೆಗೂ ಇರುತ್ತಪ್ಪ ಅಂತಂದ್ರೆ ನಮ್ಮ ಪರೀಕ್ಷೆ ಮುಗಿಯುವವರೆಗೂ ಕೂಡ ಇರುತ್ತೆ. ಅದರೊಳಗಡೆ ಏನಪ್ಪ ಅಂದ್ರೆ ಮ್ಯಾಥ್ಸು, ಆಮೇಲೆ ಸೈನ್ಸು, ಇಂಗ್ಲೀಷು, ಕನ್ನಡ, CDP ಮತ್ತು ಕಂಪ್ಯೂಟರ್ ಎಲ್ಲ ವಿಷಯಗಳ ಸಮಗ್ರ ವಿವರಣೆಯನ್ನು ಸಕ್ಸಸ್ ಅಕಾಡೆಮಿ ಜಮಖಂಡಿ ಚಾನಲ್ದೊಳಗಡೆ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನೀಡಲಾಗ್ತಾ ಇದೆ. ಅದು ರಮೇಶ್ ಸರ್ ಅವರ ಸಾರಥ್ಯದಲ್ಲಿ. ಇನ್ನು ನಾವು ಪ್ರಶ್ನೆಗಳನ್ನು ನೋಡೋದಾದರೆ 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಅರ್ಥಶಾಸ್ತ್ರವನ್ನು ವಿಜ್ಞಾನ ಎಂದು ಪರಿಗಣಿಸಲು ಮುಖ್ಯ ಕಾರಣವೇನು? ಒಂದು ಅರ್ಥಶಾಸ್ತ್ರವನ್ನು ವಿಜ್ಞಾನ ಎಂದು ಪರಿಗಣಿಸಲು ಮುಖ್ಯ ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ನಮಗೆ. ಅದು ಆಪ್ಷನ್ ಎ ಅದು ಪ್ರಯೋಗಾಲಯದಲ್ಲಿ ಪ್ರಯೋಗಗಳನ್ನು ನಡೆಸುತ್ತದೆ, ಆಪ್ಷನ್ ಬಿ ಅದು ಸಾರ್ವತ್ರಿಕವಾಗಿ ಅನ್ವಯವಾಗುವ ಕಟ್ಟುನಿಟ್ಟಾದ ನಿಯಮಗಳನ್ನು ಹೊಂದಿದೆ, ಆಪ್ಷನ್ ಸಿ ಅದು ಸಂಗ್ರಹಿಸಿದ ದತ್ತಾಂಶಗಳ ಆಧಾರದ ಮೇಲೆ ವ್ಯವಸ್ಥಿತ ಅಧ್ಯಯನ ಮತ್ತು ಸಿದ್ಧಾಂತಗಳನ್ನು ರೂಪಿಸುತ್ತದೆ, ಆಪ್ಷನ್ ಡಿ ಅದು ಭವಿಷ್ಯದ ಬಗ್ಗೆ ನಿಖರವಾದ ಭವಿಷ್ಯವಾಣಿಗಳನ್ನು ಹೇಳುತ್ತದೆ ಅಂತಕ್ಕಂಥದ್ದು ಆಪ್ಷನ್ಗಳಿದ್ದಾವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಅದು ಸಂಗ್ರಹಿಸಿದ ದತ್ತಾಂಶಗಳ ಆಧಾರದ ಮೇಲೆ ವ್ಯವಸ್ಥಿತ ಅಧ್ಯಯನ ಮತ್ತು ಸಿದ್ಧಾಂತಗಳನ್ನು ರೂಪಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 7ನೇ ಪ್ರಶ್ನೆ ಇದೆ. ಆ 7ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಸೀಮಿತ ಸಂಪನ್ಮೂಲಗಳನ್ನು ಹೊಂದಿರುವ ಆರ್ಥಿಕ ವ್ಯವಸ್ಥೆಯು ಎದುರಿಸುವ ಅತ್ಯಂತ ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ಇದೆ ಕ್ವಶನ್. ಆಪ್ಷನ್ ಎ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ಹೆಚ್ಚಿಸುವುದು, ಆಪ್ಷನ್ ಬಿ ರಾಜಕೀಯ ಸ್ಥಿರತೆಯನ್ನು ಕಾಪಾಡುವುದು, ಆಪ್ಷನ್ ಸಿ ಯಾವ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಬೇಕು, ಆಪ್ಷನ್ ಡಿ ವಿದೇಶಿ ವ್ಯಾಪಾರವನ್ನು ವಿಸ್ತರಿಸುವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಯಾವ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಬೇಕು ಅಂತಕ್ಕಂಥದ್ದು ಈ 7ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಪ್ರಶ್ನೆ 8 ಹಣದುಬ್ಬರಕ್ಕೆ ಕಾರಣವಾಗುವ ಅಂಶಗಳನ್ನು ಗುರುತಿಸುವುದು ಮತ್ತು ಅದನ್ನು ನಿಯಂತ್ರಿಸಲು ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡುವುದು
ಅರ್ಥಶಾಸ್ತ್ರದ ಯಾವ ಕಾರ್ಯಕ್ಕೆ ಉದಾಹರಣೆಯಾಗಿದೆ? ಅಂದರೆ ಹಣದುಬ್ಬರಕ್ಕೆ ಕಾರಣಗಳಿದ್ದಾವೆ. ಆ ಹಣದುಬ್ಬರಕ್ಕೆ ಕಾರಣವಾಗುವ ಅಂಶಗಳನ್ನು ನಾವು ಗುರುತಿಸಬೇಕು ಮತ್ತು ಅದನ್ನು ನಿಯಂತ್ರಿಸೂ ಬೇಕು. ಅದಕ್ಕೆ ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡುವುದು. ಅಂದ್ರೆ ಹಣದುಬ್ಬರಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳನ್ನು ಗುರುತಿಸಬೇಕು ಮತ್ತು ಅದನ್ನು ನಿಯಂತ್ರಿಸಬೇಕು. ಆ ನಿಯಂತ್ರಿಸಲಿಕ್ಕೆ ಇರತಕ್ಕಂಥ ಸೂಕ್ತ ಕ್ರಮಗಳು ಯಾವುವು, ಆ ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡುವುದು ನಮ್ಮ ಅರ್ಥಶಾಸ್ತ್ರದ ಯಾವ ಕಾರ್ಯಕ್ಕೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು ನಮಗೆ ಕ್ವಶನ್. ಇಲ್ಲಿ ಕ್ವಶನ್ ಅರ್ಥ ಆಯ್ತು ಅನ್ಕೊತೀನಿ. ಆಪ್ಷನ್ ಎ ಸಂಪತ್ತು ಸಂಗ್ರಹಣೆ, ಆಪ್ಷನ್ ಬಿ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರೂಪಣೆ, ಆಪ್ಷನ್ ಸಿ ಸಾಮಾಜಿಕ ಕಲ್ಯಾಣ, ಆಪ್ಷನ್ ಡಿ ಸಾಂಸ್ಕೃತಿಕ ವಿನಿಮಯ ಅಂತಕ್ಕಂಥ ನಿಮ್ಮ ಆಪ್ಷನ್ಗಳಿದ್ದಾವೆ. ಇದಕ್ಕೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಇಲ್ಲಿ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರೂಪಣೆ ಅನ್ನೋದು ಹಣದುಬ್ಬರಕ್ಕೆ ಕಾರಣವಾಗುವ ಅಂಶಗಳನ್ನು ಗುರುತಿಸುವುದು ಮತ್ತು ಅದಕ್ಕೆ ನಿಯಂತ್ರಣ ಮಾಡಬೇಕಾದ್ರೆ ಸೂಕ್ತ ಶಿಫಾರಸುಗಳನ್ನು ಕಂಡುಕೊಳ್ಳುವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಬಿ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಪ್ರಶ್ನೆ 9, ಒಬ್ಬ ಗ್ರಾಹಕನು ತನ್ನ ಸೀಮಿತ ಬಜೆಟ್ನೊಂದಿಗೆ ವಿಭಿನ್ನ ವಸ್ತುಗಳನ್ನು ಖರೀದಿಸುವ ಬಗ್ಗೆ ಮಾಡುವ ನಿರ್ಧಾರಗಳು ಅರ್ಥಶಾಸ್ತ್ರದಲ್ಲಿ ಆಯ್ಕೆ ಎಂಬ ಪರಿಕಲ್ಪನೆಯನ್ನು ಹೇಗೆ ಪ್ರತಿಬಿಂಬಿಸುತ್ತವೆ ಅಂತ ಕ್ವಶನ್ ಇದೆ. ಅದಕ್ಕೆ ಆಪ್ಷನ್ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಆಪ್ಷನ್ ಎ ಇದು ಸರ್ಕಾರದ ಆದ್ಯತೆಗಳನ್ನು ತೋರಿಸುತ್ತದೆ, ಆಪ್ಷನ್ ಬಿ ಇದು ಹಣದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ, ಆಪ್ಷನ್ ಸಿ ಇದು ಸೀಮಿತ ಸಂಪನ್ಮೂಲಗಳು ಮತ್ತು ಅನಿಯಮಿತ ಬಯಕೆಗಳ ನಡುವಿನ ರಾಜಿ ಅಂತಕ್ಕಂಥದ್ದು, ಡಿ ಇದು ಆರ್ಥಿಕ ಅಸಮಾನತೆಯ ಅಳತೆಯಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದು ಸೀಮಿತ ಸಂಪನ್ಮೂಲಗಳು ಮತ್ತು ಅನಿಯಮಿತ ಬಯಕೆಗಳ ನಡುವಿನ ರಾಜಿ ಅಂತಕ್ಕಂಥದ್ದು. ಅಂದರೆ ಒಬ್ಬ ಗ್ರಾಹಕನು ತನ್ನ ಸೀಮಿತ ಬಜೆಟ್ ಅವನ ಹತ್ರ ಇರ್ತಕ್ಕಂಥ ಹಣದೊಳಗೆ ಅಥವಾ ಅವನ ಹತ್ರ ಇರ್ತಕ್ಕಂತಹ ಬಜೆಟ್ನೊಂದಿಗೆ ವಿಭಿನ್ನ ವಸ್ತುಗಳನ್ನು ಖರೀದಿಸುವ ಬಗ್ಗೆ ಮಾಡುವ ನಿರ್ಧಾರಗಳು ಅರ್ಥಶಾಸ್ತ್ರದಲ್ಲಿ ಆಯ್ಕೆ ಅಂತಕ್ಕಂಥದ್ದು. ಅಂದರೆ ಈಗ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಖರೀದುಕೊಳ್ಬೇಕಂದ್ರೆ ತನ್ನ ಅಮೌಂಟನ್ನ ಎಕ್ಸ್ಪೆಂಡಿಚರ್ದೊಳಗಡೆ ಮಾತ್ರ ತೆಗೆದುಕೊಳ್ಬೇಕು. ಅದು ಏನಪ್ಪ ಅಂದ್ರೆ ಸೀಮಿತ ಸಂಪನ್ಮೂಲಗಳು ಮತ್ತು ಅನಿಯಮಿತ ಬಯಕೆಗಳ ನಡುವಿನ ರಾಜಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 10ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಪ್ರಶ್ನೆ 10, ಅರ್ಥಶಾಸ್ತ್ರವನ್ನು ಕಲೆ ಎಂದು ಏಕೆ ಪರಿಗಣಿಸಲಾಗುತ್ತದೆ? ಒಂದು ಅರ್ಥಶಾಸ್ತ್ರವನ್ನು ನಾವೇನಂತ ಕರಿತೀವಿ, ವಿಜ್ಞಾನ ಅಂತಲೂ ಕೂಡ ಕರಿತೀವಿ, ಕಲೆ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಕಲೆ ಎಂದು ಪರಿಗಣಿಸಬೇಕಾದ್ರೆ ಯಾವ ಮಾನದಂಡದ ಮೇಲೆ ಅರ್ಥಶಾಸ್ತ್ರವನ್ನು ನಾವು ಕಲೆ ಎಂದು ಪರಿಗಣಿಸ್ತೀವಿ ಅಂತಕ್ಕಂಥದ್ದು ಕ್ವಶನ್ ಇದೆ. ಆಪ್ಷನ್ ಎ ಏಕೆಂದರೆ ಇದು ಕಲಾತ್ಮಕ ಸಿದ್ಧಾಂತಗಳನ್ನು ರಚಿಸುತ್ತದೆ, ಏಕೆಂದರೆ ಇದು ಆರ್ಥಿಕ ಸಮಸ್ಯೆಗಳನ್ನು ಪ್ರಾಯೋಗಿಕವಾಗಿ ಪರಿಹರಿಸಲು ಸಿದ್ಧಾಂತಗಳನ್ನು ಅನ್ವಯಿಸುತ್ತದೆ, ಏಕೆಂದರೆ ಇದು ಕಲಾ ಇತಿಹಾಸವನ್ನು ಅಧ್ಯಯನ ಮಾಡುತ್ತದೆ, ಆಪ್ಷನ್ ಸಿ, ಡಿ ಏಕೆಂದರೆ ಇದು ವೈಜ್ಞಾನಿಕ ತತ್ವಗಳನ್ನು ನಿರಾಕರಿಸುತ್ತದೆ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಇದು ಏಕೆಂದರೆ ಇದು ಆರ್ಥಿಕ ಸಮಸ್ಯೆಗಳನ್ನು ಪ್ರಾಯೋಗಿಕವಾಗಿ ಪರಿಹರಿಸಲು ಸಿದ್ಧಾಂತಗಳನ್ನು ಅನ್ವಯಿಸುತ್ತದೆ. ಈ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಕಲೆ. ಅಂದರೆ ಇಲ್ಲಿ ಒಬ್ಬ ಮನುಷ್ಯನಿಗೆ ಇರತಕ್ಕಂಥ ಆರ್ಥಿಕ ಸಮಸ್ಯೆಗಳನ್ನು ಪ್ರಯೋಗಾತ್ಮಕವಾಗಿ ಪರಿಹಾರವನ್ನು ಮಾಡಿಕೊಳ್ಳುವುದಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದೇ ಯಾವುದಪ್ಪ ಅಂತಂದ್ರೆ ಈ ನಮ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು. ಅದಕ್ಕಾಗಿ ನಾವು ಅರ್ಥಶಾಸ್ತ್ರವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಒಂದು ಕಲೆ ಅಂತೇಳಿ ಕರಿತಾ ಇದ್ದೀವಿ ಮತ್ತು ವಿಜ್ಞಾನ ಅಂತಲೂ ಕೂಡ ಕರಿತೀವಿ. ಇದು ಕಲೆ ಅಂತ ಕರೀಲಿಕ್ಕೆ ಕಾರಣ ಏನಾಗೈತಪ್ಪ ಅಂದ್ರೆ ಇದು ಆರ್ಥಿಕ ಸಮಸ್ಯೆಗಳನ್ನು ಎಕ್ಸ್ಪೆರಿಮೆಂಟಲ್ ಮೂಲಕ ಪ್ರಾಯೋಗಿಕವಾಗಿ ಪರಿಹರಿಸಲು ಸಿದ್ಧಾಂತಗಳನ್ನು ಏನು ಮಾಡ್ತೈತಪ್ಪ ಅಂದ್ರೆ ಅನ್ವಯಿಸ್ತೈತಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 11, ಆರ್ಥಿಕ ಸಮಸ್ಯೆಗಳನ್ನು ಅಂದರೆ ಆರ್ಥಿಕ ಸಮಸ್ಯೆಗಳು ಯಾವ್ಯಾವ ಬಂದಾಗ ಉದಾಹರಣೆಗೆ ನಿರುದ್ಯೋಗ ಅಥವಾ ಹಣದುಬ್ಬರ ಇವು ಪರಿಮಾಣಾತ್ಮಕವಾಗಿ ಅರ್ಥ ಮಾಡಿಕೊಳ್ಳಲು ಅಂಕಿಅಂಶಗಳ ಮಹತ್ವವನ್ನು ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂತ ಕ್ವಶನ್ ಇದೆ. ಅಂದರೆ ಇಲ್ಲಿ ಆರ್ಥಿಕ ಸಮಸ್ಯೆಗಳು ಅಂದರೆ ನಿರುದ್ಯೋಗ ಮತ್ತು ಹಣದುಬ್ಬರ ಪರಿಮಾಣಾತ್ಮಕವಾಗಿ ಅರ್ಥ ಮಾಡಿಕೊಳ್ಳಲು ಅಂಕಿಅಂಶಗಳ ಮಹತ್ವವನ್ನು ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂತಕ್ಕಂಥದ್ದಿದೆ. ಆಪ್ಷನ್ ಎ ಅವು ಸಮಸ್ಯೆಗಳನ್ನು ಕೇವಲ ಮೌಖಿಕವಾಗಿ ವಿವರಿಸುತ್ತವೆ,
ಅವು ಸಮಸ್ಯೆಗಳಿಗೆ ಕಾರಣಗಳನ್ನು ಊಹಿಸಲು ಸಹಾಯ ಮಾಡುತ್ತವೆ. ಅವು ಸಮಸ್ಯೆಗಳ ಪ್ರಮಾಣ, ಪ್ರವೃತ್ತಿ ಮತ್ತು ರಚನೆಯನ್ನು ನಿಖರವಾಗಿ ಅಳೆಯಲು ಸಹಾಯ ಮಾಡುತ್ತವೆ. ಅವು ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರಗಳನ್ನು ಒದಗಿಸುತ್ತವೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಅವು ಸಮಸ್ಯೆಗಳ ಪ್ರಮಾಣ, ಪ್ರವೃತ್ತಿ ಮತ್ತು ರಚನೆಯನ್ನು ನಿಖರವಾಗಿ ಅಳೆಯಲು ಸಹಾಯ ಮಾಡುತ್ತವೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಅದೇ ರೀತಿಯಾಗಿ PSTR ಆರಂಭವಾದಂತೆ ಕೂಡ GPSTR ಬ್ಯಾಚ್ ಕೂಡ ರಮೇಶ್ ಸಕ್ಸಸ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ದೊಳಗಡೆ ಮತ್ತು ಆ್ಯಪ್ದೊಳಗಡೆನೂ ಕೂಡ ಏನಾಗಿದೆಯಪ್ಪ ಅಂತಂದ್ರೆ ತರಗತಿಗಳಿದ್ದಾವೆ. ಅದು ಪೇಪರ್ 1 ಮತ್ತು ಪೇಪರ್ 2 ಏನಪ್ಪ ಅಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ 2600ರ ಬದಲಾಗಿ ಎಷ್ಟರಿಂದ ಎಷ್ಟಕ್ಕೆ ನಮ್ಮ ಸರ್ ಕ್ಲಾಸ್ಗಳನ್ನು ಕೊಡ್ತಿದ್ದಾರಪ್ಪ ಅಂತಂದ್ರೆ ಕೇವಲ 2250 ರೂಪಾಯಿದೊಳಗಡೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂತಹ ತರಗತಿಗಳನ್ನು ಹೇಳ್ಕೊಡ್ತಿದ್ದಾರೆ ರಮೇಶ್ ಸರ್ ಅವರ ಸಾರಥ್ಯದಲ್ಲಿ ಅಂತಕ್ಕಂಥದ್ದು. ಅಂದರೆ ಕಳೆದ ಬಾರಿ ಏನು ಮಾಡಿದಾರಪ್ಪ ಅಂತಂದರೆ 280ಕ್ಕಿಂತಲೂ ಕೂಡ ಹೆಚ್ಚು GPSTR ಹುದ್ದೆಯನ್ನು ಪಡೆದುಕೊಂಡು ಶಿಕ್ಷಕರಾಗಿರ್ತಕ್ಕಂಥದ್ದು ಈ ರಮೇಶ್ ಸರ್ ಅವರ ಸಾರಥ್ಯದಿಂದ ಅನೇಕ ಸ್ಪರ್ಧಾ ಮಿತ್ರರು ಶಿಕ್ಷಕರಾಗಿ ಆಯ್ಕೆಯಾಗಿದ್ದಾರೆ. ಇನ್ನೂ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷ ಅಂದರೆ 2026ರಲ್ಲಿ GPSTR ಕಾಲ್ಫಾರ್ಮ್ದೊಳಗಡೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನಾಗಿ ಮಾಡಬೇಕಂತಕ್ಕಂಥ ಒಂದು ಪಣವನ್ನು ನಮ್ಮ ರಮೇಶ್ ಸರ್ ಅವರು ತೊಟ್ಟಿದ್ದಾರೆ. ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಏನು ಮಾಡಿರಿಯಪ್ಪ ಅಂತಂದ್ರೆ ಸಕ್ಸಸ್ ಅಕಾಡೆಮಿ ಜಮಖಂಡಿ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಮತ್ತು ಒಂದು ಆ್ಯಪ್ ಇದೆ, ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ರಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರಮೇಶ್ ಸರ್ಗೆ ಈ ನಂಬರಿಗೆ ಕಾಲ್ ಮಾಡಿದ್ವಿಪ್ಪ ಅಂತಂದ್ರೆ ಇನ್ಫಾರ್ಮೇಷನನ್ನು ಹೇಳ್ತಾರೆ ಅಂತ ಹೇಳ್ತಾ ಇನ್ನಿಷ್ಟು ಪ್ರಶ್ನೆಗಳಿದ್ದಾವೆ. ಆ ಒಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ ಇವತ್ತಿನ ತರಗತಿ ಒಳಗಡೆ. ಏನಪ್ಪ ಅಂದ್ರೆ ಪ್ರಶ್ನೆ ಸಂಖ್ಯೆ 12ನೇ ಪ್ರಶ್ನೆ ಏನಾಗಿದೆ ಅಂದರೆ ಭಾರತ ಸರ್ಕಾರವು ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ರೂಪಿಸಲು ಅಂಕಿಅಂಶಗಳನ್ನು ಹೇಗೆ ಬಳಸಿಕೊಳ್ಳುತ್ತದೆ ಅಂತ ಕ್ವಶನ್ನು. ಅಂದರೆ ಭಾರತ ಸರ್ಕಾರ ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದ್ರೆ ಅಂಕಿಅಂಶಗಳನ್ನು ಹೇಗೆ ಬಳಸ್ಕೊಳ್ತೈತಿ? ಆಪ್ಷನ್ ಎ ಬಡತನದ ಬಗ್ಗೆ ಐತಿಹಾಸಿಕ ಕಥೆಗಳನ್ನು ಸಂಗ್ರಹಿಸುವ ಮೂಲಕ, ಆಪ್ಷನ್ ಬಿ ಬಡತನ ರೇಖೆಯ ಕೆಳಗಿರುವ ಕುಟುಂಬಗಳ ಸಂಖ್ಯೆ ಮತ್ತು ಪ್ರವೃತ್ತಿಯನ್ನು ಗುರುತಿಸುವ ಮೂಲಕ, ಆಪ್ಷನ್ ಸಿ ಬಡತನಕ್ಕೆ ಸಂಬಂಧಿಸಿದ ತಾತ್ವಿಕ ಚರ್ಚೆಗಳನ್ನು ನಡೆಸುವ ಮೂಲಕ, ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸಲಹೆಗಳನ್ನು ಪಡೆಯುವ ಮೂಲಕ ಮಾತ್ರ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಬಡತನ ರೇಖೆಯ ಕೆಳಗಿರುವ ಕುಟುಂಬಗಳ ಸಂಖ್ಯೆ ಮತ್ತು ಪ್ರವೃತ್ತಿಯನ್ನು ಗುರುತಿಸುವುದರ ಮೂಲಕ ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ರೂಪಿಸಲು ಅಂಕಿಅಂಶವನ್ನು ಬಳಸಿಕೊಳ್ಳುತ್ತದೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 13ನ್ನು ನಾವು ಇಲ್ಲಿ ನೋಡೋದಾದರೆ 13ನೇ ಪ್ರಶ್ನೆ ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ 2010 ಮತ್ತು 2020ರ ನಡುವೆ ಭಾರತದ ಕೃಷಿ ವಲಯದ ಬೆಳವಣಿಗೆಯನ್ನು ಕೈಗಾರಿಕಾ ವಲಯದ ಬೆಳವಣಿಗೆಯೊಂದಿಗೆ ಹೋಲಿಸಲು ಅಂಕಿಅಂಶಗಳು ಹೇಗೆ ಸಹಾಯ ಮಾಡುತ್ತವೆ ಅಂತಕ್ಕಂಥದ್ದಿದೆ. ಇದಕ್ಕೆ ಆಪ್ಷನ್ ಎ ಇದು ಕೇವಲ ಗುಣಾತ್ಮಕ ವೀಕ್ಷಣೆಗಳನ್ನು ನೀಡುತ್ತದೆ, ಆಪ್ಷನ್ ಬಿ ಇದು ವಿವಿಧ ಅವಧಿಗಳಲ್ಲಿ ಮತ್ತು ವಲಯಗಳಾದ್ಯಂತ ಕಾರ್ಯಕ್ಷಮತೆಯನ್ನು ಪರಿಮಾಣಾತ್ಮಕವಾಗಿ ವಿಶ್ಲೇಷಿಸಲು ಅನುಮತಿಸುತ್ತದೆ, ಇದು ಯಾವುದೇ ಹೋಲಿಕೆಗೆ ನಿಷ್ಪ್ರಯೋಜಕವಾಗಿದೆ, ಇದು ಕತೆ ಹೇಳುವ ಮೂಲಕ ಹೋಲಿಕೆಗಳನ್ನು ಮಾಡುತ್ತದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಪ್ರಶ್ನೆ 14ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಪ್ರಶ್ನೆ 14 ಮುಂದಿನ ಹಣಕಾಸು ವರ್ಷದಲ್ಲಿ ಭಾರತದ GDP ಬೆಳವಣಿಗೆಯನ್ನು ಅಂದಾಜು ಮಾಡಲು ಅರ್ಥಶಾಸ್ತ್ರಜ್ಞರು ಅಂಕಿಅಂಶಗಳನ್ನು ಹೇಗೆ ಬಳಸುತ್ತಾರೆ ಅಂತಕ್ಕಂಥದ್ದು. ಹಿಂದಿನ ಡೇಟಾವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವ ಮೂಲಕ, ಬಿ ಹಿಂದಿನ ಪ್ರವೃತ್ತಿಗಳು ಮತ್ತು ಡೇಟಾ ಮಾದರಿಗಳನ್ನು ವಿಶ್ಲೇಷಿಸುವ ಮೂಲಕ ಭವಿಷ್ಯದ ಬಗ್ಗೆ ಅಂದಾಜುಗಳನ್ನು ಮಾಡ್ತಾರೆ, ಸಿ GDP ಬೆಳವಣಿಗೆಯ ಮೇಲೆ ಯಾವುದೇ ಪರಿಣಾಮ ಬೀರದ ಯಾದೃಚ್ಛಿಕ ಸಂಖ್ಯೆಗಳನ್ನು ಆಯ್ಕೆ ಮಾಡುವ ಮೂಲಕ, ಡಿ ಕೇವಲ ರಾಜಕೀಯ ಹೇಳಿಕೆಗಳನ್ನು ಆಧರಿಸಿ ಮುನ್ಸೂಚನೆಗಳನ್ನು ನೀಡುವ ಮೂಲಕ ಅಂತಕ್ಕಂಥದ್ದು. ಆಪ್ಷನ್ನು ಡಿ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಇಲ್ಲಿ ಯಾವುದೇ ಒಂದು GDPಯನ್ನು ಮುಂದಿನ ಹಣಕಾಸೊಳಗೆ ನೋಡ್ಕೋಬೇಕಾಯ್ತಂದ್ರೆ ಅದು ಹಿಂದೆ ಯಾವ ರೀತಿಯಾಗಿದೆ ಅಂತಕ್ಕಂಥ ವರದಿಗಳನ್ನು ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಅದರದ ನಿರ್ಮಾಣವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆಯನ್ನು ಒಂದು ನಿರ್ದಿಷ್ಟ ಆರ್ಥಿಕ ಸಿದ್ಧಾಂತವು
ಉದಾಹರಣೆಗೆ ಆದಾಯ ಮತ್ತು ಬಳಕೆಯ ನಡುವಿನ ಸಂಬಂಧ ನೈಜ ಜಗತ್ತಿನಲ್ಲಿ ಮಾನ್ಯವಾಗಿದೆಯೇ ಎಂದು ಪರೀಕ್ಷಿಸಲು ಅಂಕಿಅಂಶಗಳ ಪಾತ್ರವೇನು ಅಂತಕ್ಕಂಥದ್ದು ಕ್ವಶನ್ ಇದೆ. ಅಲ್ಲಿ ಆಪ್ಷನ್ ಎ, ಸಿದ್ಧಾಂತಕ್ಕೆ ವಿರುದ್ಧವಾದ ಪುರಾವೆಗಳನ್ನು ಉದ್ದೇಶಪೂರ್ವಕವಾಗಿ ತಿರಸ್ಕರಿಸುವುದು, ಸಿದ್ಧಾಂತದ ಹೇಳಿಕೆಗಳನ್ನು ಬೆಂಬಲಿಸಲು ಅಥವಾ ನಿರಾಕರಿಸಲು ಅನುಭವಜನ್ಯ ಡೇಟಾವನ್ನು ವಿಶ್ಲೇಷಿಸುವುದು, ಯಾವುದೇ ದತ್ತಾಂಶವನ್ನು ಬಳಸದೆ ಸಿದ್ಧಾಂತವನ್ನು ಸ್ವೀಕರಿಸುವುದು ಅಥವಾ ತಿರಸ್ಕರಿಸುವುದು, ಡಿ, ಸಿದ್ಧಾಂತದ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯವನ್ನು ಸಮೀಕ್ಷೆ ಮಾಡುವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಸಿದ್ಧಾಂತದ ಹೇಳಿಕೆಗಳನ್ನು ಬೆಂಬಲಿಸಲು ಅಥವಾ ನಿರಾಕರಿಸಲು ಅನುಭವಜನ್ಯ ಡೇಟಾವನ್ನು ವಿಶ್ಲೇಷಿಸುವುದು ಅಂತಕ್ಕಂಥದ್ದು. ಪ್ರಶ್ನೆ 16, ಆರ್ಥಿಕ ಸಮಸ್ಯೆಗಳ ನಿಖರವಾದ ಮತ್ತು ಪರಿಮಾಣಾತ್ಮಕ ಅಭಿವ್ಯಕ್ತಿ ಏಕೆ ಮುಖ್ಯ? ಅಂದರೆ ಆರ್ಥಿಕ ಸಮಸ್ಯೆಗಳನ್ನು ನಿಖರವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಅಭಿವ್ಯಕ್ತಪಡಿಸಲಿಕ್ಕೆ ಅದು ಯಾಕೆ ಮುಖ್ಯ ಆಗೈತೆ ಅಂತಕ್ಕಂಥದ್ದು ಕ್ವಶನ್ ಅಂದಂಗೆ. ಆಪ್ಷನ್ ಎ, ಇದು ಕೇವಲ ಶೈಕ್ಷಣಿಕ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಸಮಸ್ಯೆಗಳ ನಿಜವಾದ ಗಾತ್ರ ಮತ್ತು ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸೂಕ್ತ ಪರಿಹಾರಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಸಿ, ಇದು ಸಮಸ್ಯೆಗಳನ್ನು ಸರಳವಾಗಿ ಮತ್ತು ಅಮೂರ್ತವಾಗಿ ಇರಿಸುತ್ತದೆ. ಡಿ, ಇದು ಆರ್ಥಿಕ ಸಮಸ್ಯೆಗಳನ್ನು ಗೊಂದಲಗೊಳಿಸುತ್ತದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಪ್ರಶ್ನೆ 17ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಪ್ರಶ್ನೆ 17, ಶಿಕ್ಷಣಕ್ಕೆ ಹೂಡಿಕೆ ಕಾರಣ ಮತ್ತು ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ಪರಿಣಾಮ ಆಗುತ್ತೆ. ಅಂದರೆ ಇಲ್ಲಿ ಹೂಡಿಕೆ ಮತ್ತು ಬೆಳವಣಿಗೆಗೆ, ಆರ್ಥಿಕ ಬೆಳವಣಿಗೆಗೆ ಅಥವಾ ಅವುಗಳ ನಡುವಿನ ಸಂಬಂಧವನ್ನು ಗುರುತಿಸಲು ಅಂಕಿಅಂಶಗಳು ಹೇಗೆ ನೆರವಾಗುತ್ತವೆ ಅಂತಕ್ಕಂಥದ್ದು ಕ್ವಶನ್ ಇದೆ. ಎ, ಎರಡೂ ಅಂಶಗಳು ಸಂಪೂರ್ಣವಾಗಿ ಪ್ರತ್ಯೇಕವಾಗಿವೆ ಎಂದು ಊಹಿಸುವ ಮೂಲಕ ಎರಡೂ ಅಂಶಗಳ ನಡುವಿನ ಪರಸ್ಪರ ಸಂಬಂಧ ಮತ್ತು ಹಿಂಜರಿತ ವಿಶ್ಲೇಷಣೆಯನ್ನು ಅಧ್ಯಯನ ಮಾಡುವ ಮೂಲಕ. ಸಿ, ಗುಣಾತ್ಮಕ ಅವಲೋಕನಗಳ ಆಧಾರದ ಮೇಲೆ ಕೇವಲ ಒಂದು ಅಂಶವು ಇನ್ನೊಂದನ್ನು ಉಂಟು ಮಾಡುತ್ತದೆ ಎಂದು ಘೋಷಿಸುವ ಮೂಲಕ. ಡಿ, ಈ ಸಂಬಂಧವನ್ನು ನಿರ್ಧರಿಸಲು ಆರ್ಥಿಕ ಅಧ್ಯಯನಗಳನ್ನು ತಪ್ಪಿಸುವ ಮೂಲಕ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು. ಅಂದರೆ ಎರಡೂ ಅಂಶಗಳ ನಡುವಿನ ಪರಸ್ಪರ ಸಂಬಂಧ ಮತ್ತು ಹಿಂಜರಿತ ವಿಶ್ಲೇಷಣೆಯನ್ನು ಅಧ್ಯಯನ ಮಾಡುವುದರ ಮೂಲಕ ಅವು ಏನು ಮಾಡ್ತಾವೆ ಅಂತಂದ್ರೆ ಹೂಡಿಕೆ ಅಂದರೆ ಕಾರಣ ಮತ್ತು ಪರಿಣಾಮವನ್ನು ಕಂಡುಕೊಳ್ತವೆ, ಅಂಕಿಅಂಶಗಳನ್ನು ಪರಿಹರಿಸ್ತವೆ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ HSTR 2026 ಬ್ಯಾಚ್ ಕೂಡ ರಮೇಶ್ ಸಕ್ಸಸ್ ಅಕಾಡೆಮಿ ಜಮಖಂಡಿ ಒಳಗಡೆ ಯೂಟ್ಯೂಬ್ ಚಾನಲ್ ಮತ್ತು ಆ್ಯಪ್ ಮೂಲಕ ತರಗತಿಗಳು ಆರಂಭ ಆಗಿದ್ದಾವೆ. ಅದು ಕೂಡ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ ಅದಕ್ಕೂ ಕೂಡ ಫೀಸ್ ಎಷ್ಟಾಗಿದೆಯಪ್ಪ ಅಂತಂದ್ರೆ 2250 ರೂಪಾಯಿದೊಳಗಡೆ ಏನಾಗಿದೆಯಪ್ಪ ಅಂತಂದ್ರೆ ಪೇಪರ್ 1 ಮತ್ತು ಪೇಪರ್ 2ಗೆ ತರಗತಿಗಳು ಲಭ್ಯವಿದ್ದಾವೆ. ಅದು ಎಲ್ಲಿವರೆಗೂಪ್ಪ ಅಂತಂದ್ರೆ ನಮ್ಮ HSTR ಪರೀಕ್ಷೆ ಮುಗಿಯುವವರೆಗೂ ಕೂಡ ಅವಧಿ ಇರುತ್ತೆ. ಸಕ್ಸಸ್ ಎಲ್ಲಿದೆಯಪ್ಪ ಅಂದ್ರೆ ನಿಮ್ಮ ಸಕ್ಸಸ್ ನಿಮ್ಮ ಆಯ್ಕೆಯಲ್ಲಿ. ಹಾಗಾದರೆ ಅಂಥ ಸಕ್ಸಸ್ಸನ್ನು ಪಡೆದುಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಒಳ್ಳೆಯ ದಾರಿ ಒಳಗೆ ಹೋದ್ವಿ ಅಂತಂದ್ರೆ ಸಕ್ಸಸ್ ತಾನಾಗೆ ಸಿಗುತ್ತೆ ಅನ್ನೋದಕ್ಕೆ ಸಕ್ಸಸ್ ಅಕಾಡೆಮಿ ಜಮಖಂಡಿ ಅಂತಕ್ಕಂಥದ್ದೇ ಸಾಕು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 18ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಪ್ರಶ್ನೆ 18, ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಂಕಿಅಂಶಗಳ ಮಹತ್ವವೇನು ಅಂತಕ್ಕಂಥದ್ದಿದೆ. ಅವು ನಿರ್ಧಾರಗಳನ್ನು ಕೇವಲ ಅಂತಃಪ್ರಜ್ಞೆಯ ಆಧಾರದ ಮೇಲೆ ಮಾಡಲು ಪ್ರೋತ್ಸಾಹಿಸುತ್ತವೆ. ಅವು ಹಿಂದಿನ ಪ್ರವೃತ್ತಿಗಳು ಮತ್ತು ಭವಿಷ್ಯದ ಮುನ್ಸೂಚನೆಗಳ ಆಧಾರದ ಮೇಲೆ ತಿಳುವಳಿಕೆಯುಳ್ಳ ಮತ್ತು ತರ್ಕಬದ್ಧ ಆಯ್ಕೆಗಳನ್ನು ಮಾಡಲು ಸಹಾಯ ಮಾಡುತ್ತವೆ. ಅವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಅನಗತ್ಯವಾಗಿ ಸಂಕೀರ್ಣಗೊಳಿಸುತ್ತವೆ. ಅವು ಆರ್ಥಿಕ ನಿರ್ಧಾರಗಳಿಗೆ ಸಂಬಂಧಿಸಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 19ನೇ ಪ್ರಶ್ನೆಯನ್ನು ನೋಡೋದಾದರೆ ಆರ್ಥಿಕ ಯೋಜನೆಯಲ್ಲಿ ಉದಾಹರಣೆಗೆ 5 ವರ್ಷಗಳ ಯೋಜನೆ ಅಥವಾ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಅಂಕಿಅಂಶಗಳು ಯಾವ ಪಾತ್ರವನ್ನು ನಿರ್ವಹಿಸುತ್ತವೆ ಅಥವಾ ಯಾವ ಪಾತ್ರವನ್ನು ವಹಿಸುತ್ತವೆ ಅಂತಕ್ಕಂಥದ್ದು ಕ್ವಶನ್ನು. ಯಾವುದೇ ಗುರಿಗಳನ್ನು ನಿಗದಿಪಡಿಸುವುದನ್ನು ತಡೆಯುತ್ತದೆ.
ಆರ್ಥಿಕ ಸಂಪನ್ಮೂಲಗಳನ್ನು ಹಂಚುವಲ್ಲಿ, ಗುರಿಗಳನ್ನು ನಿಗದಿಪಡಿಸುವಲ್ಲಿ ಮತ್ತು ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಮಾರ್ಗದರ್ಶನ ನೀಡ್ತೈತಿ. ಯೋಜನೆಯನ್ನು ಸಂಪೂರ್ಣವಾಗಿ ಸೈದ್ಧಾಂತಿಕವಾಗಿ ಇರಿಸುವುದು ಸಿ ಆಪ್ಷನ್ನು. ಡಿ ಕೇವಲ ಇಂದಿನ ವೈಫಲ್ಯಗಳನ್ನು ದಾಖಲಿಸುವುದು ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಆರ್ಥಿಕ ಯೋಜನೆ ಒಳಗೆ ಆರ್ಥಿಕ ಸಂಪನ್ಮೂಲಗಳನ್ನು ಹಂಚುವಲ್ಲಿ ಮತ್ತು ಗುರಿಗಳನ್ನು ನಿಗದಿಪಡಿಸುವಲ್ಲಿ ಮತ್ತು ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಮಾರ್ಗದರ್ಶನವನ್ನು ನಾವು ಪಂಚವಾರ್ಷಿಕ ಯೋಜನೆ ಒಳಗಡೆ ಏನು ಮಾಡ್ಕೊಂಡಿರ್ತೀವಿ ಅಂದ್ರೆ ಹಾಕ್ಕೊಂಡಿರ್ತೀವಿ ಅಂತಕ್ಕಂಥದ್ದು. ಅಂದರೆ ಇವತ್ತಿನ ಈ ದಿನದ ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ, ಅಂಕಿ ಅಂಶಗಳನ್ನು ಆರ್ಥಿಕ ವಿಶ್ಲೇಷಣೆಯಲ್ಲಿ ಬಳಸುವಾಗ ಯಾವ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಕ್ವಶನ್ ಇದೆ. ಅಂದರೆ ಇಲ್ಲಿ ಎ ಅವು ಯಾವಾಗಲೂ ಸಂಪೂರ್ಣವಾಗಿ ನಿಖರವಾಗಿರುತ್ತವೆ ಮತ್ತು ಪ್ರಶ್ನಾತೀತವಾಗಿರುತ್ತವೆ. ಬಿ ಅವುಗಳನ್ನು ಸರಿಯಾಗಿ ವ್ಯಾಖ್ಯಾನಿಸಬೇಕು ಮತ್ತು ಸಂಗ್ರಹಣೆಯ ವಿಧಾನ, ವ್ಯಾಪ್ತಿ ಮತ್ತು ಮಿತಿಗಳನ್ನು ಪರಿಗಣಿಸಬೇಕು. ಸಿ ಅವುಗಳನ್ನು ಯಾವಾಗಲೂ ಅವುಗಳ ಮೂಲವನ್ನು ಪರಿಶೀಲಿಸದೆ ಸ್ವೀಕರಿಸಬೇಕು. ಡಿ ಅವುಗಳನ್ನು ಆರ್ಥಿಕ ಸಮಸ್ಯೆಗಳನ್ನು ಸರಳೀಕರಿಸಲು ಬಳಸಬಾರದು ಅಂತಕ್ಕಂಥದ್ದಿದೆ. ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಅವುಗಳನ್ನು ಸರಿಯಾಗಿ ವ್ಯಾಖ್ಯಾನಿಸಬೇಕು ಮತ್ತು ಸಂಗ್ರಹಣೆಯ ವಿಧಾನ, ವ್ಯಾಪ್ತಿ ಮತ್ತು ಮಿತಿಗಳನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇವತ್ತಿನ ತರಗತಿ ನಿಮಗೆ ಇಷ್ಟ ಆದರೆ ಈ ತರಗತಿಯನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.